ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಕಾಂಗ್ರೆಸ್ನ ನಾಯಕರುಗಳಿಗೆ ತುಂಬ ಮಜಾ ಕೊಡ್ತಾ ಇತ್ತು ಅದು. ಆಯ್ತು ನೋಡು ಬಿಜೆಪಿಗೆ ಏಟು ಬಿತ್ತು ಅಂತ ಹೇಳಿ. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಬಿಸಿ ಮುಟ್ಟಿದೆ. ಇವತ್ತು ಬೆಳಗಾವಿಯಲ್ಲಿ ಕೂಡಲ ಸಂಗಮ ಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಮತ್ತೆ ಹೋರಾಟ ನಡೀತಾ ಇದೆ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ಪಂಚಮಶ್ರೀಗಳು ಹೊರಹಾಕಿದ್ದಾರೆ. ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಬಳಿ ಆಕ್ರೋಶವನ್ನು ಶ್ರೀಗಳು ಮಾತನಾಡ್ತಾ ಹೊರಹಾಕಿದರು. ಯಾವುದೇ ಪಕ್ಷ ಬರಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ನಮ್ಮ ಸಮಾಜಕ್ಕೆ ಹೋರಾಟ ಮುಂದುವರಿಯುತ್ತೆ. ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥದ್ದನ್ನು ಕೊಡಬೇಕು. ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡಿಲ್ಲ. ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಮೇಲೆ ಹಲ್ಲೆ ಆಗಿದೆ. ಇದನ್ನು ನಾವು ಮರೆತಿಲ್ಲ. ಕಳೆದ ಬಾರಿಯ ಕಹಿ ಘಟನೆಯನ್ನು ನೆನಪಿಸಿಕೊಂಡು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ. ಲಿಂಗಾಯತರ ಮೇಲಿನ ದೌರ್ಜನ್ಯದ ದಿನ ಅಂತ ಹೋರಾಟ ಮಾಡ್ತೀವಿ ಅಂದಿದ್ದಾರೆ. ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಈ ಬಾರಿ ಮತ್ತೊಮ್ಮೆ ಒಂದು ಮುನ್ನೆಲೆಗೆ ಬರುವಂಥ ಸಾಧ್ಯತೆ ಇರುವಂಥದ್ದು. ಶ್ರೀಗಳ ನೇತೃತ್ವದಲ್ಲಿ ಹೋರಾಟ ನಡೆದಿದೆ. ಕಳೆದ ಬಾರಿ ಲಾಠಿ ಚಾರ್ಜ್ ಆಗಿತ್ತು. ಆ ಕಹಿ ಘಟನೆಯನ್ನು ಮರೆತು ಮತ್ತೆ ಹೋರಾಟವನ್ನು ಕೂಡಲ ಸಂಗಮ ಪೀಠದ ಶ್ರೀಗಳು ಮುಂದುವರಿಸಿರುವಂಥದ್ದು. ಶ್ರೀಗಳ ಮತ್ತೆ ಈಗ ಪಂಚಮಸಾಲಿ ಹೋರಾಟ ಈ ಬಾರಿ ಯಾವ ರೀತಿಯಾಗಿರುತ್ತೆ ಹೋರಾಟ? ಕಾರಣ, ಪ್ರತಿ ವರ್ಷ ಸುವರ್ಣ ವಿಧಾನಸೌಧ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಮೀಸಲಾತಿಯ ನ್ಯಾಯ ಸಿಗೋವರೆಗೂ ಯಾವುದೇ ಪಕ್ಷ ಬರಲಿ, ಯಾರೇ ಮುಖ್ಯಮಂತ್ರಿ ಬರಲಿ, ನಿರಂತರ ನಮ್ಮ ಹೋರಾಟ ಅಂತ ಏನು ಸಂಕಲ್ಪ ಮಾಡಿದ್ವಿ ಆ ಪ್ರಕಾರವಾಗಿ ಪ್ರತಿ ವರ್ಷ ಹೋರಾಟ ಮಾಡ್ತಾ ಬಂದಿದ್ವಿ. ಆದರೆ ಕಳೆದ ವರ್ಷ ಕರ್ನಾಟಕದ ಇವತ್ತಿನ ಸರ್ಕಾರ ನಮ್ಮ ಮೇಲೆ ಮಾರಣಾಂತಿಕವಾದಂಥ ದೌರ್ಜನ್ಯವನ್ನು ಅಮಾನವೀಯವಾಗಿ ಅಮಾಯಕ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ದೌರ್ಜನ್ಯ ಮಾಡ್ತು. ಅದು ಬಹುತೇಕ ಲಿಂಗಾಯತರ ಇತಿಹಾಸದಲ್ಲಿ ಈವರೆಗೂ ಯಾವ ಸರ್ಕಾರಗಳಂತೂ ದೌರ್ಜನ್ಯ ಮಾಡಿದ್ದಿಲ್ಲ. ಆ ಕಹಿ ಘಟನೆ ನಮ್ಮೊಳಗೆ ತುಂಬಿಕೊಂಡಿದೆ. ಆ ಕಹಿ ಘಟನೆಯನ್ನು ಮತ್ತೆ ನೆನಪಿಸಿಕೊಂಡು ಮೀಸಲಾತಿ ಅನ್ನುವಂಥ ಸತ್ಯ ಸಂಕಲ್ಪವನ್ನು ಪಡಲಿಕ್ಕೋಸ್ಕರವಾಗಿ ಮುಂದೆ ಯಾವುದೇ ಸಮುದಾಯದ ಯಾವುದೇ ಹೋರಾಟವನ್ನು ಯಾವುದೇ ಪಕ್ಷಗಳು ಯಾವುದೇ ಸರ್ಕಾರಗಳು ಈ ರೀತಿಯಾಗಿ ಮಾಡಬಾರ್ದೆನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ಹೇಳಲಿಕ್ಕೋಸ್ಕರವಾಗಿ ನೀವೆಷ್ಟೇ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು, ಎಷ್ಟೇ ನಮಗೆ ಹೋರಾಟವನ್ನು ಹಿನ್ನಡೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಸಹ ನಾವು ಮಾತ್ರ ಹೋರಾಟ ಮಾಡಲಿಕ್ಕೆ ಸಿದ್ಧ. ನೀವು ದ್ವೇಷದಿಂದ ನಮ್ಮನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತೀರಿ, ನ್ಯಾಯದಿಂದ ಹಕ್ಕನ್ನು ಕೇಳೋ ಪ್ರಯತ್ನ ಮಾಡ್ತೀವಿ ಅಂತೇಳಿ ಆ ಸಂದೇಶ ಸಾರಲಿಕ್ಕೋಸ್ಕರವಾಗಿ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ನಾವು ಸಾಂಕೇತಿಕವಾಗಿ ನಮ್ಮ ಸಮುದಾಯದರೆಲ್ಲರೂ ಕೂಡಿ ಕೈಗೆ ಮತ್ತು ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಲಗೈಯಲ್ಲಿ ಚೆನ್ನಮ್ಮನ ಧ್ವಜ ಹಿಡ್ಕೊಂಡು ನಾವು ಗಾಂಧಿ ಭವನದಿಂದ ಮೌನ ಪಥಸಂಚಲನ ಅಂತ ಮಾಡ್ತೀವಿ. ಜಿಲ್ಲಾಧಿಕಾರಿಗಳು ಯಾವ ಸ್ಥಳದಲ್ಲಿ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿವರೆಗೂ ನಾವು ಹೋಗಿ ಸಂಜೆವರೆಗೂ ಸತ್ಯಾಗ್ರಹ ಮಾಡಿಕೊಂಡು ಹೋದ ವರ್ಷದ ಘಟನೆಯನ್ನು ಖಂಡಿಸುವ ಪ್ರಯತ್ನ ಮಾಡ್ತೀವಿ ಮತ್ತು ಸರ್ಕಾರಕ್ಕೆ ಆ ಘಟನೆಯನ್ನು ಖಂಡಿಸಿ ಮುಂದೆ ಇಂಥ ಘಟನೆಗಳು ಆಗದ ರೀತಿಯಲ್ಲಿ ಎಚ್ಚರಿಕೆ ಕೊಡ್ತೀವಿ. ನಮ್ಮ ಹೋರಾಟ ನಿರಂತರ ಸಂದೇಶವನ್ನು ಸಾರ್ತೀವಿ. ಎಷ್ಟು ಜನ ಭಾಗವಹಿಸ್ತಾರೆ ಮತ್ತು ಪ್ಲೇಸ್ ಏನಾದರೂ ನಿಗದಿಯಾಗಿದೆ? ಈಗ ಪ್ಲೇಸ್ ಅಂತೂ ಗಾಂಧಿ ಭವನ ಬೆಳಗಿನ 10 ಗಂಟೆಗೆ ಅಲ್ಲಿಂದ ಶುರು ಮಾಡ್ತೀವಿ ಪಥಸಂಚಲನ. ಅಲ್ಲಿಂದ DC ಅವರು ಎಲ್ಲಿ ತೋರಿಸ್ತಾರೆ ಅಲ್ಲಿವರೆಗೂ ಹೋಗ್ತೇವೆ. ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದಾರೆ, ಪೊಲೀಸ್ ಕಮಿಷನರ್ ಮಾತಾಡಿದ್ದಾರೆ. ಒಂದು ಶಾಂತಿಯುತವಾಗಿರ್ತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ನಾವು ಮಾಡ್ತೀವಿ. ನಮ್ಮ ಸಮಾಜದವರು ಎಲ್ಲರೂ ಕರೆ ಕೊಟ್ಟಿವಿ. ಇದು ಯಾವುದೇ ಒಂದು ಆಕ್ರೋಶ, ಯಾವುದೇ ಒಂದು ಶಕ್ತಿ ಪ್ರದರ್ಶನ ಇಲ್ಲ. ಕಳೆದ ವರ್ಷದ ಘಟನೆಗೆ ಖಂಡಿಸಿ ಒಂದು ಮೌನ ಪಥಸಂಚಲನ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅಂತೇಳಿ ನಮ್ಮ ಸಮುದಾಯದವರಿಗೆ ನಾನು ಈ ಮೂಲಕ ಕರೆ ಕೊಡ್ತೀನಿ.